ನಮಸ್ಕಾರ ಕನ್ನಡಿಗರೇ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ನಮ್ಮ ಬೆಂಗಳೂರು ಬುಲ್ಸ್ ಇಲ್ಲಿ ಬೆಂಗಾಲ್ ವಾರಿಯರ್ಸ್ ಅವರನ್ನು ಕೂಡ 1-2 ಆಗಿ ಸೋಲಿಸಿದ್ದು, ಈಗ ನಮ್ಮ ತಂಡ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ 4ಗೆ ತಲುಪಿದೆ. ಹೌದು, ನಿನ್ನೆ ಪಂದ್ಯದಲ್ಲಿ ನಾವು ಗೆದ್ದ ಬಳಿಕ ಈಗ ನಾವು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಯು ಮುಂಬಾದಿಂದ ಕೂಡ ಮೇಲೆ ಹೋಗಿದ್ದೇವೆ. ಅಂದರೆ ನಮ್ಮಲ್ಲಿ ಪಾಯಿಂಟ್ಸ್ ಡಿಫ್ರೆನ್ಸ್ ಕೂಡ +29ರಲ್ಲಿದೆ. ಫ್ರೆಂಡ್ಸ್, ಇದು ಅಂತ ನಮ್ಮ ಬೆಂಗಳೂರು ಬುಲ್ಸ್ನ ಎಲ್ಲ ಅಭಿಮಾನಿಗಳಿಗೆ ತುಂಬ ದೊಡ್ಡ ಖುಷಿಯ ವಿಷಯ. ಯಾಕೆಂದರೆ ಈಗ ನಾವು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದು, ನಮ್ಮ ತಂಡದ ಎಲ್ಲ ಆಟಗಾರರು ಕೂಡ ಆಲ್ರೌಂಡ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ. ಅಂದರೆ ನಿನ್ನೆ ಪಂದ್ಯದಲ್ಲಿ ನೀವು ನೋಡಿರಬಹುದು, ನಮ್ಮ ರೇಡರ್ಗಳಾದ ಆಶೀಶ್ ಮಲಿಕ್ ಮತ್ತು ಆಕಾಶ್ ಹಿಂದೆ ಅವರು ಸೇರಿ ಒಂದು ಸೂಪರ್ ಟ್ಯಾಕಲ್ ಅನ್ನು ಕೂಡ ಮಾಡಿದ್ರು. ಇದರಿಂದಲೇ ನೀವು ಯೋಚನೆ ಮಾಡಬಹುದು ನಮ್ಮ ತಂಡದ ಎಲ್ಲ ಆಟಗಾರರು ಎಷ್ಟೊಂದು ಟ್ಯಾಲೆಂಟ್ ಅನ್ನು ಹೊಂದಿದ್ದಾರಂತ. ಮತ್ತು ಇದಕ್ಕೆಲ್ಲ ಮೇನ್ ಕಾರಣ ಅಂತ BC ರಮೇಶ್ ಅವರು. ಯಾಕೆಂದ್ರೆ ಫ್ರೆಂಡ್ಸ್, BC ರಮೇಶ್ ಅವರಲ್ಲಿ ಯಾವುದೇ ಒಬ್ಬ ಆಟಗಾರನ ಮೇಲೆ ಹೆಚ್ಚು ಫೋಕಸ್ ಅನ್ನು ಮಾಡುವುದಿಲ್ಲ. ಅಂದರೆ ಇವರು ಒಂದು ತಂಡದ ಹೆಡ್ ಕೋಚ್ ಆದರೆ ಆ ತಂಡದ ಎಲ್ಲ ಆಟಗಾರರಿಗೆ ಕೂಡ ಸೇಮ್ ಆದಂಥ ಇಂಪಾರ್ಟೆನ್ಸ್ ಅನ್ನು ಕೊಡುತ್ತಾರೆ. ಇದೇ ಒಂದು ರೀಸನ್ನಿಂದಾಗಿ ನಮ್ಮ ಯಾವುದೇ ಒಬ್ಬ ಆಟಗಾರ ಔಟ್ ಆದರೆ ಅದು ನಮ್ಮ ಮ್ಯಾಚ್ ಪರ್ಫಾರ್ಮೆನ್ಸ್ ಮೇಲೆ ಏನೂ ಕೂಡ ಚೇಂಜ್ ಮಾಡೋದಿಲ್ಲ. ಇದೇ ನಮ್ಮ ಬೆಂಗಳೂರು ಬುಲ್ಸ್ನ ತಾಕತ್ತು. ನಮ್ಮ ಬೆಂಗಳೂರು ಬುಲ್ಸಿನ ಆಟಗಾರರ ಆಲ್ರೌಂಡ್ ಪರ್ಫಾರ್ಮೆನ್ಸ್ನಿಂದಾಗಿ ಈಗ ನಾವು ಪಾಯಿಂಟ್ಸ್ ಟೇಬಲಲ್ಲಿ ಟಾಪ್ 4ಗೆ ತಲುಪಿದ್ದು, ಇನ್ನು ನಾವು ನಮ್ಮ ಈ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಮುಂದೆ ಬರುವ ಪಂದ್ಯಗಳಲ್ಲಿ ಕೂಡ ಗೆಲ್ಲಬೇಕು. ಇನ್ನು ನಮ್ಮ ಮುಂದಿನ ಪಂದ್ಯ ಬಂದುಬಿಟ್ಟು ಪಟ್ನಾ ಪೈರೇಟ್ಸ್ ಅವರ ಎದುರಿಗೆ ನಡೆಯಲಿದ್ದು, ಈ ಪಂದ್ಯ 16 ಸೆಪ್ಟೆಂಬರ್ಗೆ ನಡೆಯುತ್ತದೆ. ಮತ್ತು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ಪಟ್ನಾ ಪೈರೇಟ್ಸ್ ಅವರು ಈ ಬಾರಿಯ PKಯಲ್ಲಿ ಎಷ್ಟು ಒಂದು ಕಳಪೆಯಾದಂಥ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರಂತ. ಅಂದರೆ ಇವರು ಆಡಿರೋ 11 ಪಂದ್ಯಗಳಲ್ಲಿ ಕೇವಲ 3 ಪಂದ್ಯದಲ್ಲಿ ಅಷ್ಟೇ ಗೆದ್ದಿದ್ದು, ಪಾಯಿಂಟ್ಸ್ ಟೇಬಲಲ್ಲಿ ಬಾಟಮ್ ಅಲ್ಲಿ ಇದ್ದಾರೆ. ಮತ್ತು ನಾವು ಇವರ ಮುಂದೆ ಕೂಡ ತುಂಬಾ ಉತ್ತಮವಾಗಿ ಆಡಿ ಇವರನ್ನು 1-2 ಆಗಿ ಸೋಲಿಸಿದರೆ ನಮ್ಮನ್ನು ಟಾಪ್ 4ರಿಂದ ಯಾರಿಗೆ ಕೂಡ ಅಲುಗಾಡಿಸಲಿಕ್ಕೆ ಆಗೋದಿಲ್ಲ. ಮತ್ತು ಈ ಪಂದ್ಯಕ್ಕಿಂತ ಮುಂಚೆ ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ 7ನಲ್ಲಿ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳು ಆಗಬಹುದು. ಅಂದರೆ ಕಳೆದ ಪಂದ್ಯದಲ್ಲಿ ನೀವೆಲ್ಲರೂ ಕೂಡ ನೋಡಿರಬಹುದು, ಯೋಗೇಶ್ ಅಯ್ಯರ್ ಅವರು ತನ್ನ ಫಾರ್ಮಲ್ಲಿ ಇಲ್ಲದೇ ಇದ್ದ ರೀಸನ್ನಿಂದಾಗಿ ಇಲ್ಲಿ BC ರಮೇಶ್ ಅವರನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಬೆಂಚಲ್ಲಿ ಕೂರಿಸಿದ್ರು. ಇದರಿಂದಲೇ ನೀವೆಲ್ಲರೂ ಯೋಚನೆ ಮಾಡಬಹುದು, BC ರಮೇಶ್ ಅವರು ಸ್ಟಾರ್ಟಿಂಗ್ 7ನಲ್ಲಿ ಯಾವುದೇ ಒಂದು ಚೇಂಜನ್ನು ಮಾಡಲು ಹಿಂಜರಿಯುವುದಿಲ್ಲ. ಇದೇ ಒಂದು ರೀಸನ್ನಿಂದಾಗಿ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಬೆಂಗಳೂರು ಬುಲ್ಸಿನ ಹೊಸ ಸ್ಟಾರ್ಟಿಂಗ್ 7 ಯಾವ ಥರ ಇರಬಹುದು ಅಂತ ನೋಡೋಣ. ಹಾಗಾದರೆ ಈಗ ನಾವು ಮೊದಲಿಗೆ ಪಟ್ನಾ ಪೈರೇಟ್ಸ್ ಮುಂದಿನ ಪಂದ್ಯಕ್ಕೆ ನಮ್ಮ ಸೆಂಟರ್ ರೈಡರ್ ಯಾರಾಗಬಹುದಂತ ನೋಡೋದಾದರೆ, ಕಳೆದ ಪಂದ್ಯದಲ್ಲಿ ಸೆಂಟರ್ ರೈಡರ್ ಆಗಿ ಆಶೀಶ್ ಮಲಿಕ್ ಅವರು ಆಡಿದರು. ಮತ್ತು ಇವರಲ್ಲಿ ತುಂಬಾ ಒಂದು ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು, ಇವರು 6 ರೇಡ್ ಪಾಯಿಂಟ್ ಮತ್ತು 1 ಟ್ಯಾಕಲ್ ಪಾಯಿಂಟ್ ಅನ್ನು ಗಳಿಸಿದ್ದಾರೆ. ಹಾಗಾಗಿ ಮುಂದಿನ ಪಂದ್ಯಗಳಿಗೆ ಕೂಡ ನಮಗೆ ಸೆಂಟರ್ ರೈಡರ್ ಆಗಿ ಆಶೀಶ್ ಮಲಿಕ್ ಅವರಿಗೆ ನೋಡಲಿಕ್ಕೆ ಸಿಗುತ್ತಾರೆ. ಆಮೇಲೆ ನಾವಿಲ್ಲಿ ನಮ್ಮಿಬ್ಬರು ಕವರ್ ಆಟಗಾರರ ಬಗ್ಗೆ ಮಾತಾಡೋದಾದರೆ, ಕಳೆದ ಪಂದ್ಯದಲ್ಲಿ ನಮಗೆ ಕವರ್ ಆಟಗಾರರಾಗಿ ಸಂಜಯ್ ದುಲ್ ಮತ್ತು ಸತ್ಯಪ್ಪ ಮಟ್ಟಿ ಅವರು ನೋಡಲಿಕ್ಕೆ ಸಿಕ್ಕಿದ್ರು. ಇಲ್ಲಿ ಸಂಜಯ್ ದುಲ್ ಅವರಂತೂ ಕಳೆದ ಕೆಲವು ಪಂದ್ಯಗಳಿಂದ ತುಂಬಾ ಉತ್ತಮವಾದಂಥ ಫಾರ್ಮಲ್ಲಿದ್ದು ಅದ್ಭುತವಾದ ಡಿಫೆನ್ಸ್ ಅನ್ನು ತೋರಿಸ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ನಮ್ಮ ಸತ್ಯಪ್ಪ ಮಟ್ಟಿ ಅವರು ಸ್ವಲ್ಪ ಅನ್ಸಕ್ಸಸ್ಫುಲ್ ಟ್ಯಾಕಲ್ ಅನ್ನು ಹೆಚ್ಚು ಮಾಡುತ್ತಾ ಇದ್ದು, ಇದು ನಮ್ಮ ತಂಡಕ್ಕೆ ಮುಳುವಾಗಿದೆ. ಆದರೆ ಇವರ ಬಳಿ ತುಂಬಾ ಟ್ಯಾಲೆಂಟ್ ಇದ್ದು, ಇವರು ಮುಂದೆ ಬರುವ ಪಂದ್ಯಗಳಲ್ಲಿ ಖಂಡಿತವಾಗಿಯೂ ಆ ಒಂದು ತಪ್ಪನ್ನು ಸರಿ ಮಾಡಿ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನು ನೀಡಬಹುದು. ಹಾಗಾಗಿ ನಮಗೆ ಮುಂದಿನ ಪಂದ್ಯಗಳಿಗೆ ಕೂಡ ಇಲ್ಲಿ ಸಂಜಯ್ ದುಲ್ ಮತ್ತು ಸತ್ಯಪ್ಪ ಮಟ್ಟಿ ಅವರೇ ಕವರ್ ಆಟಗಾರರಾಗಿ ನೋಡಲಿಕ್ಕೆ ಸಿಗುತ್ತಾರೆ. ಆಮೇಲೆ ನಾವಿಲ್ಲಿ ನಮ್ಮ ತಂಡದ ಇಬ್ಬರು ಇನ್ನಾಟಗಾರರ ಬಗ್ಗೆ ಮಾತಾಡೋದಾದರೆ, ನಮಗೆ ಮುನ್ನೆಯ ಪಂದ್ಯದಲ್ಲಿ ಇನ್ನಾಟಗಾರರಾಗಿ ರೈಟಲ್ಲಿ ಅಲಿರೇಜಾ ಮಿರ್ಜಾನ್ ಮತ್ತು ಲೆಫ್ಟಲ್ಲಿ ಆಕಾಶ್ ಹಿಂದೆ ಅವರು ನೋಡಲಿಕ್ಕೆ ಸಿಕ್ಕಿದ್ರು. ಆದರೆ ಆನಂತರದಲ್ಲಿ BC ರಮೇಶ್ ಅವರು ಆಕಾಶ್ ಹಿಂದೆ ಅವರನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದು, ಇಲ್ಲಿ ಗಣೇಶ B ಅವರನ್ನು ಸ್ಟಾರ್ಟಿಂಗ್ 7ಗೆ ತಂದರು. ಮತ್ತು ಗಣೇಶ B ಅವರಂತೂ ತುಂಬಾ ಒಂದು ಅದ್ಭುತವಾದಂಥ ರೇಡಿಂಗ್ ಅನ್ನು ಮಾಡಿದ್ದು, ಇವರಿಲ್ಲಿ ಬುಲ್ಸ್ ಆಲ್ ಔಟ್ ಆಗಲಿಕ್ಕೆ ಇರುವಾಗ ಒಂದು ಸೂಪರ್ ರೇಡನ್ನು ಮಾಡಿ ನಮ್ಮನ್ನು ಆಲ್ ಔಟಿಂದ ಪಾರು ಮಾಡಿದರು. ಹಾಗಾಗಿ ಫ್ರೆಂಡ್ಸ್, ನನ್ನ ಪ್ರಕಾರ ಇಲ್ಲಿ ಮುಂದಿನ ಪಂದ್ಯಕ್ಕೆ ಕೂಡ BC ರಮೇಶ್ ಅವರು ಆಕಾಶ್ ಹಿಂದೆಯವರನ್ನು ಕೂರಿಸಿ ಸ್ಟಾರ್ಟಿಂಗ್ 7ನಲ್ಲಿ ಗಣೇಶ B ಅವರಿಗೆ ಚಾನ್ಸ್ ಅನ್ನು ಕೊಡಬಹುದು. ಮತ್ತು ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು? ನಿಮ್ಮ ಪ್ರಕಾರ ಗಣೇಶ B ಅವರು ಆಡಬೇಕು ಅಥವಾ ಆಕಾಶ್ ಹಿಂದೆ? ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಈಗ ನಾವು ಕೊನೆಗೆ ನಮ್ಮಿಬ್ಬರು ಕಾರ್ನರ್ ಆಟಗಾರರ ಬಗ್ಗೆ ಮಾತಾಡೋದಾದರೆ, ಅಲ್ಲಿ ಅಂತೂ ಯಾವುದೇ ಥರದ ಚೇಂಜ್ ಇಲ್ಲ. ಅಲ್ಲಿ ನಮಗೆ ರೈಟಲ್ಲಿ ಕ್ಯಾಪ್ಟನ್ ಯೋಗೇಶ್ ದಯ್ಯ ಮತ್ತು ಲೆಫ್ಟಲ್ಲಿ ದೀಪಕ್ ಶಂಕರ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಕಳೆದ ಪಂದ್ಯದಲ್ಲಂತೂ ದೀಪಕ್ ಶಂಕರ್ ಅವರು 6 ಟ್ಯಾಕಲ್ ಪಾಯಿಂಟನ್ನು ಗಳಿಸಿದ್ದು, ಇವರಲ್ಲಿ ತುಂಬಾ ಒಂದು ಉತ್ತಮವಾದ ಫಾರ್ಮಲ್ಲಿ ಇದ್ದಾರೆ. ಹಾಗಾಗಿ ಫ್ರೆಂಡ್ಸ್, ಇಲ್ಲಿ ಅಂತೂ ನಮಗೆ ಯಾವುದೇ ಥರದ ಚೇಂಜ್ ನೋಡಲಿಕ್ಕೆ ಸಿಗುವುದಿಲ್ಲ. ಇದು ನನ್ನ ಪ್ರಕಾರ ಮುಂದಿನ ಪಂದ್ಯಕ್ಕೆ ನಮ್ಮ ಬೆಂಗಳೂರು ಬುಲ್ಸಿನ ಸ್ಟಾರ್ಟಿಂಗ್ 7. ಈ ವಿಡಿಯೋದಲ್ಲಿ ಇಷ್ಟೇನೋ, ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬಾಯ್.